ನೈತಿಕತೆಯ ಕೊಲೆ ಮಾಡಿದ್ದೆ ಬಿಜೆಪಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾಡದಂತೆ ಇವ್ರು ಯಾಕೆ ಮಾಡಲ್ಲ? ಇವರ ಕುರ್ಚಿ ಮುಟ್ಟೋಕೆ ಯಾರಿಂದನೂ ಸಾಧ್ಯ ಇಲ್ಲ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಮಂತ್ರಿಗಳ ರಾಜೀನಾಮೆ ಆಗೋದಿಲ್ಲಪ್ಪ, ಇದು UPA ಸರ್ಕಾರ ಅಲ್ಲ, NDA ಸರ್ಕಾರ. 2015ರಲ್ಲಿ ಅಂದಿನ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರು ಆಡಿದ ಈ ಮಾತು ಕೇವಲ ತಮಾಷೆ ಕೇಳಿದ್ದಲ್ಲ. ಅವರು ಆ ದಿವಸ ಭಾರತೀಯ ರಾಜಕೀಯದಲ್ಲಿ ಅಂದಿನಿಂದ ಇಂದಿನವರೆಗೂ ಜಾರಿಯಲ್ಲಿರುವ ಅಲಿಖಿತ ಕಾನೂನನ್ನೇ ದೇಶದ ಮುಂದೆ ಪ್ರಕಟಿಸಿಬಿಟ್ಟಿದ್ರು. ಈಗ 12 ವರ್ಷಗಳ ನಂತರನೂ ಅವ್ರು ಹೇಳಿದಂಥ ಪ್ರತಿಯೊಂದು ಮಾತು 100ಕ್ಕೆ 100ರಷ್ಟು ನಿಜವಾಗ್ತಾ ಇದೆ. ಯಾಕಂತಂದರೆ ಕಳೆದ 12 ವರ್ಷಗಳಲ್ಲಿ ಮೋದಿ ಸರ್ಕಾರ ಏನೇನೋ ಬದಲಾಯಿಸಿದೆ. ದೇಶದ ನೋಟುಗಳನ್ನು ಬದಲಾಯಿಸ್ತು, ಹಳೆ ಕಾನೂನುಗಳನ್ನು ಬದಲಾಯಿಸ್ತು, ನಗರಗಳಿಂದ ಹಿಡಿದು ಹಳ್ಳಿಗಳ ಹೆಸರುಗಳವರೆಗೆ ಎಲ್ಲನೂ ಸಹ ಬದಲಾಯಿಸ್ತು. ರಸ್ತೆಗಳ ಹೆಸರು ಬದಲಾಯಿಸ್ತು, ರೈಲ್ವೆ ನಿಲ್ದಾಣಗಳ ಹೆಸರು ಬದಲಾಯಿಸ್ತು, ಕೊನೆಗೆ ವಿಮಾನ ನಿಲ್ದಾಣಗಳ ಅಧಿಕಾರ ಯಾರ ಕೈಯಲ್ಲಿ ಇರಬೇಕು ಅನ್ನೋದನ್ನು ಕೂಡ ಬದಲಾಯಿಸ್ತು. ಆದರೆ ಒಂದೇ ಒಂದು ವಿಷಯ ಮಾತ್ರ ಇಂದಿಗೂ ಬದಲಾಗಿಲ್ಲ, ಅದು ಆರೋಪಗಳನ್ನು ಹೊತ್ತಿರುವವರ ಕುರ್ಚಿ. ಹೌದು, ಗಣಿತದಲ್ಲಿ ಶೂನ್ಯ ಅಥವಾ ಒಂದು ಝೀರೋವನ್ನು ಕಂಡುಹಿಡಿದಿದ್ದು ಇದೇ ಭಾರತ ದೇಶ. ಆದರೆ ರಾಜಕೀಯದಲ್ಲಿ ಎಷ್ಟೇ ದೊಡ್ಡ ದುರಂತ ಅಥವಾ ತಪ್ಪು ಅಥವಾ ಭ್ರಷ್ಟಾಚಾರ ನಡೆದರೂ ರಾಜಕೀಯದಲ್ಲೂ ಸಹ ರಾಜೀನಾಮೆ ಶೂನ್ಯ ಅನ್ನೋದನ್ನು ಸಾಧಿಸಿ ತೋರಿಸಿದ್ದು ಇದೇ ಮೋದಿ ಸರ್ಕಾರ. ಈ ಕಥೆ ಕೇವಲ ಮಂತ್ರಿಗಳ ಕುರ್ಚಿಯದ್ದಷ್ಟೇ ಅಲ್ಲ, ಇದು ನಮ್ಮ ನಿಮ್ಮ ಮಕ್ಕಳ ಪರೀಕ್ಷೆಯದ್ದು, ನಮ್ಮ ನಿಮ್ಮ ರೈಲಿನ ಪ್ರಯಾಣದ್ದು, ನಮ್ಮ ನಿಮ್ಮ ರಸ್ತೆಯದ್ದು, ನಮ್ಮ ನಿಮ್ಮ ಜೀವನದ್ದು ಮತ್ತು ನಮ್ಮ ನಿಮ್ಮ ಭವಿಷ್ಯದ್ದು. ನಾವು ಸರ್ಕಾರದ ಶತ್ರುಗಳಲ್ಲ, ಆದರೆ ಪ್ರಜಾಪ್ರಭುತ್ವದ 4ನೇ ಕಂಬವಾದಂಥ ಮಾಧ್ಯಮ ಸರ್ಕಾರವನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಮತ್ತು ಜನರನ್ನು ಜಾಗೃತ ಮಾಡಬೇಕು ಅಂತ ನಾವು ನಂಬಿದ್ದೇವೆ, ಅದನ್ನೇ ಭಾವಿಸಿದ್ದೇವೆ, ಜೊತೆಗೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ. ಆದ್ದರಿಂದ ನೀವು ಸರ್ಕಾರದ ಬೆಂಬಲಿತರಾಗಿರಲಿ ಅಥವಾ ವಿಮರ್ಶಕರಾಗಿರಲಿ, ಈ ವಿಷಯವನ್ನು ಕೊನೆವರೆಗೂ ಖಂಡಿತ ಅರ್ಥ ಮಾಡ್ಕೊಳ್ಬೇಕು. ಸೊ ಈಗ ನಾವು 2015ರ ವರ್ಷದಿಂದ ಶುರು ಮಾಡೋಣ. ಈ ನಿಯಮ ಹುಟ್ಕೊಂಡಂಥ ಆ ದಿನ 2015ರಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದು ಕೇವಲ 1 ವರ್ಷ ಆಗಿತ್ತು. ಆಗ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಮತ್ತು ರಾಜಸ್ಥಾನದ ಮುಖ್ಯಮಂತ್ರಿ ವಸುಂಧರಾ ರಾಜೇ ಸಿಂಧಿಯಾ ಅವರ ಮೇಲೆ ಒಂದು ಗಂಭೀರ ಆರೋಪ ಕೇಳಿಬರುತ್ತೆ. ಲಂಡನ್ನಲ್ಲಿ ಕುಳಿತಿದ್ದಂಥ ಭ್ರಷ್ಟ ಹಾಗೂ ದೇಶ ತೊರೆದು ಓಡ್ ಹೋಗಿದ್ದಂಥ ಲಲಿತ್ ಮೋದಿ ಪೋರ್ಚುಗಲ್ಗೆ ಹೋಗೋಕೆ ಅಗತ್ಯ ದಾಖಲೆಗಳ ವ್ಯವಸ್ಥೆ ಮಾಡಿಕೊಡಲಾಗಿದೆ ಅನ್ನೋದು ಆರೋಪ ಆಗಿತ್ತು. ಅದೇ ಲಲಿತ್ ಮೋದಿ ಯಾರ ಹಿಂದೆ ದೇಶದ ತನಿಖಾ ಸಂಸ್ಥೆಗಳು ಬಿದ್ದಿದ್ದವೋ ಆ ಸಮಯದಲ್ಲಿ ವಿರೋಧ ಪಕ್ಷಗಳು ರಸ್ತೆಯಲ್ಲಿ ಸಂಸತ್ತಿನವರೆಗೆ ಘರ್ಜಿಸಿದ್ವು. ಇಬ್ಬರ ರಾಜೀನಾಮೆಗೆ ದಿನಬೆಳಗಾದ್ರೆ ಆಗ್ರಹ ಕೇಳ್ಬಂತು. ಸೊ ಮಾಧ್ಯಮಗಳಲ್ಲಿ ಹಗಲು ರಾತ್ರಿ ಸುದ್ದಿಯೇ ಬಿತ್ತರಗೊಳ್ಳೋಕೆ ಶುರುವಾಯಿತು. ಹೊಸದಾಗಿ ಅಧಿಕಾರಕ್ಕೆ ಬಂದಿದ್ದಂಥ ಸರ್ಕಾರಕ್ಕೆ ಇದು ಮೊದಲ ದೊಡ್ಡ ಪರೀಕ್ಷೆಯಾಗಿತ್ತು. ಸರ್ಕಾರ ಯಾವ ಹಾದಿಯಲ್ಲಿ ಹೋಗಬೇಕು ಅಂತ ನಿರ್ಧರಿಸಬೇಕಾದಂಥ ಸಂದರ್ಭ ಅದಾಗಿತ್ತು. ಜವಾಬ್ದಾರಿ ವಹಿಸಿಕೊಳ್ಳುವಂಥ ಹಾದಿನ ಅಥವಾ ಸಚಿವರಿಗೆ ಗುರಾಣಿಯಂತೆ ಅಡ್ಡ ನಿಲ್ಲೋ ಹಾದಿನ ಅಂತ. ಜೂನ್ 24, 2015ಕ್ಕೆ ಅಂದಿನ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರು ಒಂದು ಸ್ಪಷ್ಟ ಹೇಳಿಕೆಯನ್ನು ಕೊಡ್ತಾರೆ. ಮಂತ್ರಿಗಳ ರಾಜೀನಾಮೆಗಳಾಗೋದಿಲ್ಲ, ಇದು UPA ಸರ್ಕಾರ ಅಲ್ಲ, NDA ಸರ್ಕಾರ ಅಂತ. ಅಂದರೆ ಒಂದೇ ಸಾಲಲ್ಲಿ ಸಂಪೂರ್ಣ ವಿಷಯವನ್ನು ಅವರು ಚುಕ್ತ ಮಾಡಿಬಿಟ್ರು. ತನಿಖೆ ಪೂರ್ಣಗೊಳ್ಳೋ ಮಾತು ಇಲ್ಲ, ಆರೋಪಗಳಿಗೆ ಉತ್ತರಿಸೋ ಮಾತು ಇಲ್ಲ, ರಾಜೀನಾಮೆಗಳಾಗೋದೇ ಇಲ್ಲ ಎಂಬ ನೇರ ಘೋಷಣೆ ಅವರದ್ದಾಗಿತ್ತು. ಆದರೆ ಇದು ಬರೀ ಮಾತಾಗಿರಲಿಲ್ಲ, ಇದರ ನಂತರದ 11 ವರ್ಷಗಳ ದಾಖಲೆಯೇ ಇದಕ್ಕೆ ಸಾಕ್ಷಿ. ಸುಷ್ಮಾ ಸ್ವರಾಜ್ ಆಗ ವಿದೇಶಾಂಗ ಸಚಿವೆಯಾಗಿಯೇ ಮುಂದುವರೆದ್ರು, ವಸುಂಧರಾ ರಾಜೇ ಮುಖ್ಯಮಂತ್ರಿಯಾಗಿಯೇ ಉಳ್ಕೊಂಡ್ಬಿಟ್ರು. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರು. ಸರ್ಕಾರ ತನ್ನ ಮೊದಲ ಪಾಠವನ್ನು ಕಲ್ತ್ಕೊಂತು. ಏನು? ಬಿರುಗಾಳಿಗಳು ಬರ್ತಾನೆ ಇರುತ್ತೆ, ಆದರೆ ಕುರ್ಚಿಯನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಳ್ಬೇಕು ಅನ್ನೋದನ್ನು. ಸೊ ರಾಜೀನಾಮೆ ನೀಡದಿರುವ ಈ ನೀತಿ ಇದೊಂದೇ ಘಟನೆ ಆಗಿರಲಿಲ್ಲ. ಇಂದು ನಾವು ಮೋದಿ ಸರ್ಕಾರದ ಒಂದು 12-13 ವರ್ಷಗಳ ಆಡಳಿತವನ್ನು ನೋಡಿದಾಗ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಸಚಿವರ ಬಗ್ಗೆ ದೇಶದಾದ್ಯಂತ ಗಲಾಟೆಯಾದಾಗಲೂ, ಗಂಭೀರ ಆರೋಪಗಳು ಬಂದಾಗಲೂ ಒಬ್ಬನೇ ಒಬ್ಬ ಸಚಿವರ ರಾಜೀನಾಮೆಯನ್ನು ಪಡೆದುಕೊಳ್ಳಲಿಲ್ಲ. ಕನಿಷ್ಠ 9 ಇಂಥ ದೊಡ್ಡ ಸಂದರ್ಭಗಳು ದೇಶದ ಕಣ್ಮುಂದಿದೆ. ಮೊದಲನೇದು 2016ರಲ್ಲಿ ಸ್ಮೃತಿ ಇರಾನಿ. ಇವ್ರ ಮೇಲೆ ಹಲವು ಆರೋಪಗಳು ಬಂತು. ಅದರಲ್ಲಿ JNU ಘಟನೆ ಮತ್ತು ಹೈದರಾಬಾದ್ ವಿಶ್ವವಿದ್ಯಾಲಯದ ರೋಹಿತ್ ವೆಮುಲಾ ಅವರ ಆತ್ಮಹತ್ಯೆ ಪ್ರಕರಣ ದೇಶದಾದ್ಯಂತ ಭಾರೀ ಸುದ್ದಿಯಲ್ಲಿತ್ತು. ಶಿಕ್ಷಣ ಸಚಿವರ ರಾಜೀನಾಮೆಗೆ ವಿದ್ಯಾರ್ಥಿ ಸಂಘಟನೆಗಳು ತೀವ್ರ ಆಗ್ರಹ ಮಾಡಿದ್ವು. ಆದರೆ ರಾಜೀನಾಮೆ ಆಗಲಿಲ್ಲ. ಕೆಲವು ತಿಂಗಳ ನಂತರ ಸಂಪುಟ ಪುನರಚನೆಯಲ್ಲಿ ಶಿಕ್ಷಣ ಸಚಿವಾಲಯದ ಬದಲಿಗೆ ಸ್ಮೃತಿ ಇರಾನಿಗೆ ಜವಳಿ ಸಚಿವಾಲಯವನ್ನು ನೀಡಲಾಯಿತೇ ಹೊರತು ನೈತಿಕ ಜವಾಬ್ದಾರಿಯನ್ನು ಅವ್ರು ಹೊರಲೇ ಇಲ್ಲ. ಇನ್ನು 2017ರಲ್ಲಿ ಸುರೇಶ್ ಪ್ರಭು ರೈಲು ಅಪಘಾತಗಳ ವಿಚಾರದಲ್ಲಿ ಸುರೇಶ್ ಪ್ರಭು ಅವರು ವಿವಾದಕ್ಕೆ ಸಿಲುಕ್ತಾರೆ.
ಅವರು ಸ್ವತಃ ರಾಜೀನಾಮೆ ಕೊಡೋಕೆ ಮುಂದಾಗ್ತಾರೆ, ಆದರೆ ಸರ್ಕಾರ ರಾಜೀನಾಮೆಯನ್ನು ಸ್ವೀಕರಿಸೋದಿಲ್ಲ ಅಂತ ಹೇಳತ್ತೆ. ಸಚಿವರು ಹೇಳ್ತಾರೆ ಇದನ್ನ ನೈತಿಕ ಜವಾಬ್ದಾರಿ ಅಂತ ಹೇಳ್ತಾ ಇದ್ರೆ ಸರ್ಕಾರ ನಮ್ಮಲ್ಲಿ ಇದು ನಡೆಯೋದಿಲ್ಲ ಅಂತ ಹೇಳುತ್ತೆ. ಅಂದ್ರೆ ಜವಾಬ್ದಾರಿ ತೆಗೆದುಕೊಳ್ಳೋಕ್ಕೂ ಸಹ ಮೇಲಿಂದ ಅನುಮತಿ ಬೇಕು. ತಿಂಗಳ ನಂತರ ಸೈಲೆಂಟ್ ಆಗಿ ಸುರೇಶ್ ಪ್ರಭು ಅವರನ್ನ ವಾಣಿಜ್ಯ ಸಚಿವಾಲಯಕ್ಕೆ ಕಳಿಸಲಾಯಿತು. ಇನ್ನು ನೆಕ್ಸ್ಟ್ ಒನ್, 2018ರಲ್ಲಿ MJ ಅಕ್ಬರ್. ಮೋದಿ ಸರ್ಕಾರದಲ್ಲಿ ನೀಡಲ್ಪಟ್ಟ ಏಕೈಕ ರಾಜೀನಾಮೆ ಅಂತಂದ್ರೆ MJ ಅಕ್ಬರ್ ಅವ್ರದ್ದು. ಅವ್ರ ಮೇಲೆ ಮೀಟು ಆಂದೋಲನದ ಅಡಿಯಲ್ಲಿ ಲೈಂಗಿಕ ಕಿರುಕುಳದ ಆರೋಪಗಳಿದ್ವು. ಆದರೆ ನೆನ್ಪಿಟ್ಕೊಳ್ಳಿ, ಆ ಪ್ರಕರಣ ಸರ್ಕಾರಿ ಕೆಲಸದ ವೈಫಲ್ಯಕ್ಕಾಗಲಿ ಅಥವಾ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಸಂಬಂಧಿಸಿದ್ದಾಗಿರಲಿಲ್ಲ, ಬದಲಿಗೆ ವೈಯಕ್ತಿಕ ನಡವಳಿಕೆಯ ಆರೋಪದ್ದಾಗಿತ್ತು. ಇನ್ನು ನೆಕ್ಸ್ಟ್ ಒನ್, 2021ರಲ್ಲಿ ಅಜಯ್ ಮಿಶ್ರಾ ಟೇನಿ. ಲಖೀಂಪುರ್ ಖೇರಿಯಲ್ಲಿ ಕಾರಿನ ಅಡಿಗೆ ಸಿಲುಕಿ 4 ರೈತರು ಮೃತಪಡ್ತಾರೆ. ಗೃಹ ರಾಜ್ಯ ಸಚಿವರ ಮಗನ ಮೇಲೇನೆ ನೇರ ಕೊಲೆ ಆರೋಪಗಳು ಬರುತ್ತೆ. ಇಡೀ ದೇಶದಲ್ಲಿ ಆಕ್ರೋಶದ ಬಿರುಗಾಳಿ ಎದ್ದತ್ತೆ. ರಾಜೀನಾಮೆಗೆ ಆಗ್ರಹಿಸಲಾಗುತ್ತೆ, ಆದರೆ ಟೇನಿ ಸಾಹೇಬರ ಕುರ್ಚಿ ಅಲುಗಾಡ್ಲೇ ಇಲ್ಲ. ನೆಕ್ಸ್ಟ್ ಒನ್, 2023ರಿಂದ 2025 ನಡುವೆ ಅಶ್ವಿನಿ ವೈಷ್ಣವ್ ಪ್ರಕರಣಗಳು. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರ ಮೇಲೆ ಒಂದಲ್ಲ 3 ಬಾರಿ ದೊಡ್ಡ ಒತ್ತಡ ಬಿದ್ದಿತ್ತು. ಜೂನ್ 2023ರಲ್ಲಿ ಬಾಳಾಸೋರ್ ರೈಲು ದುರಂತ ಸಂಭವಿಸಿ 296 ಜನ ಪ್ರಾಣವನ್ನ ಕಳ್ಕೊಂಡಿದ್ರು. ಜೂನ್ 2024ರಲ್ಲಿ ಕಾಂಚನಜುಂಗ ರೈಲು ಅಪಘಾತ ಆಗತ್ತೆ. ಫೆಬ್ರವರಿ 2025ರಲ್ಲಿ ನವದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿತು. ಆದರೂ ಈ 3 ಬೃಹತ್ ಅಪಘಾತಗಳ ನಂತರನೂ ಅವರ ರಾಜೀನಾಮೆಯನ್ನು ಪಡೀಲೇ ಇಲ್ಲ. ಈ ದೇಶದಲ್ಲಿ ರೈಲು ಹಳಿಗಳು ಬದಲಾಗುತ್ತೆ, ಆದರೆ ಮಂತ್ರಿಗಳು ಮಾತ್ರ ಬದಲಾಗೋದಿಲ್ಲ ಅನ್ನೋದು ಸಾಬೀತಾಗೋಯ್ತು. ನೆಕ್ಸ್ಟ್ ಒನ್, ಮಣಿಪುರ ಹಿಂಸಾಚಾರ 2023ರಿಂದ 2025. ಮೇ 2023ರಿಂದ ಮಣಿಪುರ ರಾಜ್ಯ 2 ವರ್ಷಗಳ ಕಾಲ ಹೊತ್ತಿ ಉರಿತು. ವಿರೋಧ ಪಕ್ಷಗಳು ಗೃಹ ಸಚಿವ ಅಮಿತ್ ಶಾ ಅವರ ರಾಜೀನಾಮೆಗೆ ನಿರಂತರವಾಗಿ ಒತ್ತಾಯಿಸ್ತಾ ಇದ್ವು, ಆದರೆ ರಾಜೀನಾಮೆ ಅವರು ಕೊಟ್ಟೇ ಇಲ್ಲ. ಮುಖ್ಯಮಂತ್ರಿ ಬಿರೇನ್ ಸಿಂಗ್ ಕೂಡ 21 ತಿಂಗಳ ನಂತರ ವಿಧಾನಸಭೆಯಲ್ಲಿ ಸಂಖ್ಯಾಬಲ ಬಿಗಡಾಯಿಸ್ತಾ ಇದ್ದಾಗ ಹುದ್ದೆ ತೊರೆದ್ರೆ ಹೊರತು ಸಾರ್ವಜನಿಕ ನೈತಿಕತೆಯಿಂದ ಅಲ್ಲ. ನೆಕ್ಸ್ಟ್ ಆ್ಯಂಡ್ ಫೈನಲ್, ನೀಟ್ ಪೇಪರ್ ಲೀಕ್ ಬಿಕ್ಕಟ್ಟು ಮತ್ತು ಧರ್ಮೇಂದ್ರ ಪ್ರಧಾನ್ ಪ್ರಕರಣ. ಈಗ ಇತ್ತೀಚಿನ ಅತ್ಯಂತ ಗಂಭೀರವಾದ ಪ್ರಕರಣಕ್ಕೆ ಬರೋಣ. ಅದೇ ನೀಟ್ ಪೇಪರ್ ಲೀಕ್ ಬಿಕ್ಕಟ್ಟು. ಇದು ಕೇವಲ ರಾಜಕೀಯ ವಿಷಯ ಅಲ್ಲ, ನಿಮ್ಮ ಮಕ್ಕಳ ಭವಿಷ್ಯ, ಲಕ್ಷಾಂತರ ವಿದ್ಯಾರ್ಥಿಗಳ ಇಡೀ ಜೀವನದ ಕನಸು ಪಣಕ್ಕಿಟ್ಟಲ್ಪಟ್ಟಂಥ ವಿಷಯ. ಸೊ ಇಲ್ಲಿ ಕಾಗದದ ಮೇಲಿನ ವಾಸ್ತವ ಮತ್ತು ಹೊರಗಿನ ವಾಸ್ತವಕ್ಕೆ ಇರುವಂಥ ವ್ಯತ್ಯಾಸ ಎದ್ದು ಕಾಣಿಸುತ್ತೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ಉದಾಹರಣೆಯನ್ನೇ ತೆಗೆದುಕೊಳ್ಳಿ. ಧರ್ಮೇಂದ್ರ ಪ್ರಧಾನ್ ಅವರು ಆರಂಭದಲ್ಲಿ ನೀಟ್ UG ಪೇಪರ್ ಲೀಕ್ ಆಗಿರುವ ಬಗ್ಗೆ ಯಾವುದೇ ಆಧಾರ ಇಲ್ಲ, NTA ಮೇಲಿನ ಭ್ರಷ್ಟಾಚಾರದ ಆರೋಪಗಳು ಸಂಪೂರ್ಣ ನಿರಾಧಾರ ಅಂತ ಮಾಧ್ಯಮಗಳ ಮುಂದೆನೆ ನಿರಾಕರಿಸಿಬಿಟ್ರು. ತದನಂತರ ಸಾಕ್ಷ್ಯಗಳು ಹೊರಗೆ ಬಂದಾಗ ಸ್ವತಃ ತಾವೇ ಅಕ್ರಮ ನಡೆದಿದೆ ಅಂತ ಒಪ್ಕೊಳ್ಬೇಕಾಯ್ತು. ನೆಕ್ಸ್ಟ್, ಮರುತನಿಖೆ ನಡೆಸಿದಾಗ ಪರೀಕ್ಷೆಗಿಂತ ಮುಂಚೆನೆ ಪ್ರಶ್ನೆ ಪತ್ರಿಕೆ 35 ಮಕ್ಕಳಿಗೆ ತಲುಪಿತು ಅನ್ನೋದು ಸಾಬೀತಾಯಿತು. ನಂತರ ಇದೇ ಸಚಿವರು ಬಂಧನಗಳನ್ನ ಮಾಡಿಸಿದ್ರು. ಆದರೆ ಸಚಿವರ ಮಾತೇ ತಪ್ಪಾಗಿ ಹೋಗಿತ್ತಲ್ವಾ. ಆದರೆ ಒಮ್ಮೆ ತಪ್ಪಾಗೋದು ಅಚಾತುರ್ಯ ಆಗಿರ್ಬಹುದು, ಪದೇ ತಪ್ಪಾಗೋದು ರೂಢಿಯಾಗ್ಬಿಡತ್ತೆ. 2 ಬಾರಿ ತಪ್ಪನ್ನೋದು ಸಾಬೀತಾದ ಮೇಲೂ ಸಚಿವರ ಕುರ್ಚಿ ಭದ್ರವಾಗೇ ಇದೆ. ಜಂತರ್ ಮಂತರಿಂದ ಹಿಡಿದು ರಸ್ತೆಯಿಂದ ಸಂಸತ್ತಿನವರೆಗೆ ಗಲಾಟೆಗಳು ನಡೀತು. ಸಾರ್ವಜನಿಕರು ಮತ್ತು ಪೊಲೀಸರ ನಡುವೆ ತಳ್ಳಾಟ ನೂಕಾಟ ನಡೀತು. ಆದರೆ ಸಚಿವರ ಕುರ್ಚಿಯನ್ನು ಮಾತ್ರ ಯಾರೂ ಮುಟ್ಟೋಕ್ಕಾಗೇ ಇಲ್ಲ. ದೇಶದ ಪ್ರತಿಯೊಬ್ಬ ಪೋಷಕನು ಪ್ರಶ್ನಿಸ್ತಾನೆ, ಒಬ್ಬ ಸಚಿವನ ಕುರ್ಚಿ ಮತ್ತು ಆತನ ಸ್ಥಾನ ಲಕ್ಷಾಂತರ ಮಕ್ಕಳ ಕನಸುಗಳಿಗಿಂತ ದೊಡ್ಡದಾಯ್ತಾ ಅಂತ. ಸೊ ಈ ವಿಷಯದಲ್ಲಿ ಸರ್ಕಾರದ ಕಡೆಯ ವಾದನೂ ಒಂದಿದೆ. ನಾವು ರಾಜೀನಾಮೆ ಪಡೀಲಿಲ್ಲ, ಯಾಕಂತಂದ್ರೆ ರೈಲ್ವೆ ಸಚಿವರಾಗ್ಲಿ ಅಥವಾ ಶಿಕ್ಷಣ ಸಚಿವರಾಗ್ಲಿ ಉತ್ತಮ ಕೆಲಸವನ್ನ ಮಾಡ್ತಿದ್ದಾರೆ. ಕಳೆದ ಕೆಲ ದಶಕಗಳಿಂದ ಹೋಲಿಸಿದ್ರೆ ರೈಲು ಅಪಘಾತ ಸರಾಸರಿ ಸಂಖ್ಯೆ ಕಡಿಮೆಯಾಗಿದೆ ಅಂತ. ನೈತಿಕ ಹೊಣೆ ಬಗ್ಗೆ ನಾನು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಭಾರತೀಯ ರಾಜಕೀಯದಲ್ಲಿ ಈ ನೈತಿಕ ಹೊಣೆ ಅಥವಾ ನೈತಿಕತೆಗೆ ಒಂದು ದೊಡ್ಡ ಇತಿಹಾಸನೇ ಇದೆ. 1956 ಅರಿಯಲೂರು ರೈಲು ಅಪಘಾತ ಸಂಭವಿಸಿದಾಗ ಅಂದಿನ ರೈಲ್ವೆ ಸಚಿವರಾಗಿದ್ದಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಮ್ಮ ಮೇಲೇನೂ ಆರೋಪ ಇಲ್ಲದೇ ಇದ್ರೂ ಸಹ ನೈತಿಕ ಹೊಣೆ ಹೊತ್ತು ಸ್ವತಃ ರಾಜೀನಾಮೆಯನ್ನು ಕಳಿಸ್ತಾರೆ. ಆಗ ಪ್ರಧಾನಿ ಪಂಡಿತ್ ನೆಹರು ಅವರು ಶಾಸ್ತ್ರಿ ಅವರು ಅಪಘಾತಕ್ಕೆ ನೇರ ಕಾರಣರಲ್ಲ, ಆದರೆ ಭವಿಷ್ಯದ ರಾಜಕಾರಣಿಗಳಿಗೆ ಇದೊಂದು ಉತ್ತಮ ಉದಾಹರಣೆ ಆಗಲಿ ಅಂತ ಅವರ ರಾಜೀನಾಮೆಯನ್ನು ಸ್ವೀಕರಿಸ್ತೇನೆ ಅಂತ ಹೇಳಿ ಸ್ವೀಕಾರ ಮಾಡಿದ್ರು. ನೆಕ್ಸ್ಟು 1999ನಲ್ಲಿ ವಾಜಪೇಯಿಯವರ NDA ಸರ್ಕಾರದ ಅವಧಿಯಲ್ಲಿ ಗೈಸಲ್ ರೈಲು ಅಪಘಾತ ಸಂಭವಿಸಿ 290 ಜನ ಮೃತಪಟ್ಟಾಗ ಇದೇ ನಿತೀಶ್ ಕುಮಾರ್ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಟ್ಟಿದ್ರು. ನೆಕ್ಸ್ಟ್ 2011ರಲ್ಲಿ ತಹಲ್ಕಾ ಹಗರಣದ ಸಣ್ಣ ಸುಳಿವು ಸಿಕ್ಕಾಗ ವಾಜಪೇಯಿಯವರ ರಕ್ಷಣಾ ಸಚಿವ ಜಾರ್ಜ್ ಫರ್ನಾಂಡಿಸ್ ತನಿಖೆ ಮುಗಿಯೋವರೆಗೆ ರಾಜೀನಾಮೆಯನ್ನು ಕೊಟ್ಟಿದ್ರು. ಅಂದ್ರೆ ಜವಾಬ್ದಾರಿಯ ಆಧಾರದ ಮೇಲೆ ರಾಜೀನಾಮೆ ನೀಡುವಂಥ ಸಂಪ್ರದಾಯ ವಾಜಪೇಯಿಯವರ NDA ಸರ್ಕಾರದಲ್ಲೂ ಇತ್ತು. ಆದರೆ ಇಂದಿನ ಆಡಳಿತ ವ್ಯವಸ್ಥೆಗೆ ಬಂದ ಮೇಲೆ ಅದು ಸಂಪೂರ್ಣವಾಗಿ ಮಣ್ಣಾಗೋಗ್ಬಿಟ್ಟಿದೆ. ಹಾಗಾದ್ರೆ ಮೋದಿ ಸರ್ಕಾರ ರಾಜೀನಾಮೆಯನ್ನ ಯಾಕೆ ಪಡಿತಾ ಇಲ್ಲ ಅನ್ನೋ ಪ್ರಶ್ನೆ ಇದೆ.
ರಾಜಕೀಯ ವಿಶ್ಲೇಷಕರು ವಿವರಿಸೋದು ಏನಪ್ಪಾ ಅಂತಂದ್ರೆ, ಒಬ್ಬ ಸಚಿವ ರಾಜೀನಾಮೆ ಕೊಟ್ರೆ ಸರ್ಕಾರ ತನ್ನ ಆಡಳಿತಾತ್ಮಕ ತಪ್ಪನ್ನ ಅಥವಾ ವೈಫಲ್ಯವನ್ನ ಸಾರ್ವಜನಿಕವಾಗಿ ಒಪ್ಕೊಂಡಿದೆ ಅನ್ನೋ ಸಂದೇಶ ರವಾನೆ ಆಗತ್ತೆ. ಮೋದಿ ಸರ್ಕಾರ ಯಾವುದೇ ವಿಚಾರದಲ್ಲೂ ತಾನು ತಪ್ಪಿತಸ್ಥ ಅಂತ ತೋರಿಸ್ಕೊಳ್ಳೋಕೆ ಬಯಸೋದಿಲ್ಲ. ಮಾಧ್ಯಮ ಅಥವಾ ವಿರೋಧ ಪಕ್ಷಗಳ ಒತ್ತಡಕ್ಕೆ ಮಾಡೋದು ರಾಜೀನಾಮೆ ಪಡೆದ್ರು ಅನ್ನೋ ಸಂದೇಶ ಹೋಗಬಾರ್ದು ಅನ್ನೋದು ಅವರ ತಂತ್ರ. ಸೊ ಸಚಿವರನ್ನ ಬದಲಾಯಿಸಬೇಕು ಅಂತ ಅನಿಸಿದ್ರೆ ಕೆಲವು ತಿಂಗಳ ನಂತರ ಸೈಲೆಂಟ್ ಆಗಿ ಸಂಪುಟ ಪುನರಚನೆ ಮಾಡಿ ಇಲಾಖೆಯನ್ನ ಬದಲಿಸ್ತಾರೆಯೇ ಹೊರತು ಸಾರ್ವಜನಿಕರ ಮುಂದೆ ಜವಾಬ್ದಾರಿಯ ಆಧಾರದ ಮೇಲೆಗೆ ಎಂದಿಗೂ ಸಹ ಯಾರನ್ನೂ ಅವ್ರು ತೆಗೆದು ಹಾಕೋದಿಲ್ಲ. ಸೊ ಇನ್ನೂ ಕೆಲವರು ಹೇಳ್ಬೋದು, 2021 ಕೋವಿಡ್ 2ನೇ ಅಲೆ ನಂತರ ಡಜನ್ ಗಟ್ಟಲೆ ಮಂತ್ರಿಗಳನ್ನ ತೆಗೆದು ಹಾಕ್ಲಾಯ್ತಲ್ವಾ ಅಂತ. ಆದ್ರೆ ನೆನ್ಪಿಟ್ಕೊಳ್ಳಿ, ಅದು ಆಡಳಿತಾತ್ಮಕವಾಗಿ ಮಾಡದಂತ ರೀಶಫಲ್ ಅಷ್ಟೇ, ಸಾರ್ವಜನಿಕವಾಗಿ ನಿರ್ಲಕ್ಷ್ಯದ ಜವಾಬ್ದಾರಿ ಹೊತ್ತು ನೀಡಿದ ರಾಜೀನಾಮೆಗಳಲ್ಲ. ಸೊ ಇನ್ನು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆಯದೇ ಇರೋ ಕಾರಣಗಳೇನು ಅನ್ನೋದನ್ನ ನೋಡೋದಾದ್ರೆ, ದೆಹಲಿಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಕೇಂದ್ರ ಸರ್ಕಾರ ಯಾಕೆ ಪರಿಗಣಿಸ್ತಾ ಇಲ್ಲ, ಅಥವಾ ಯಾಕೆ ಕೇಳ್ತಾ ಇಲ್ಲ, ಅಥವಾ ಅವರನ್ನ ಯಾಕೆ ವಜಾ ಮಾಡ್ತಾ ಇಲ್ಲ? ರಾಜಕೀಯ ಕೇವಲ ಸಾರ್ವಜನಿಕರ ಆಕ್ರೋಶದ ಮೇಲಲ್ಲ, ಬದಲಾಗಿ ಲಾಭ ನಷ್ಟದ ಲೆಕ್ಕಾಚಾರದ ಮೇಲೆ ನಡೆಯುತ್ತೆ ಅನ್ನೋದನ್ನ ಬಿಜೆಪಿ ಪದೇ ಪದೇ ಸಾಬೀತು ಮಾಡ್ತಾ ಇದೆ. ಮೊದಲನೇ ಕಾರಣ, ಈತ ಚುನಾವಣಾ ತಂತ್ರಜ್ಞ ಮತ್ತು ನಂಬಿಕಸ್ಥ ನಾಯಕ. ಧರ್ಮೇಂದ್ರ ಪ್ರಧಾನ್ ಕೇವಲ ಸಚಿವನಷ್ಟೇ ಅಲ್ಲ, ಆತ ಬಿಜೆಪಿ ಅತ್ಯಂತ ನಂಬಿಕಸ್ಥ ಚುನಾವಣಾ ತಂತ್ರಜ್ಞ. ಒಡಿಶಾದಲ್ಲಿ ನವೀನ್ ಪಟ್ನಾಯಕ್ ಅವರ 24 ವರ್ಷಗಳ ಸುದೀರ್ಘ ಆಡಳಿತವನ್ನು ಕೊನೆಗೊಳಿಸಿ ಬಿಜೆಪಿ ಸರ್ಕಾರ ತರುವಲ್ಲಿ ಹಾಗೂ ಬಿಹಾರ್ ಯುಪಿ ಚುನಾವಣೆಗಳಲ್ಲಿ ಈತನ ಪಾತ್ರ ದೊಡ್ಡದಾಗೇ ಇದೆ. ಸೊ ಇಂಥ ಪ್ರಮುಖ ಆಯೋಜಕನನ್ನ ಕಳೆದುಕೊಳ್ಳೋಕೆ ಪಕ್ಷ ಸಿದ್ಧ ಇಲ್ಲ. ಎರಡನೇ ಕಾರಣ, 10 ವರ್ಷಗಳ ಸಿದ್ಧಾಂತವನ್ನ ಎತ್ತಿ ಹಿಡಿಯೋದು. ವಿಪಕ್ಷಗಳು ಒತ್ತಾಯಿಸಿದ ತಕ್ಷಣ ರಾಜೀನಾಮೆ ಕೊಡೋದಿಲ್ಲ ಎಂಬ 2015ರ ನಿಯಮವನ್ನ ಬಿಜೆಪಿ ನೀತಿಯಾಗಿ ಇಟ್ಕೊಂಡಿದೆ. ಈಗ ಪ್ರಧಾನ್ ರಾಜೀನಾಮೆ ಪಡೆದ್ರೆ ಈ 10 ವರ್ಷಗಳ ಪದ್ಧತಿ ಮುರಿದುಬಿದ್ದು ಮುಂದೆ ಪ್ರತಿಯೊಂದು ವಿಚಾರಕ್ಕೂ ವಿಪಕ್ಷಗಳು ಸಚಿವರ ತಲೆದಂಡವನ್ನ ಕೇಳೋಕೆ ಹಾದಿಯಾಗೋಗ್ಬಿಡತ್ತೆ. ಮೂರನೇ ಕಾರಣ, ವ್ಯವಸ್ಥೆಯ ವೈಫಲ್ಯವನ್ನ ಮುಚ್ಚಿಡೋದು. ಪ್ರಧಾನವರನ್ನ ತೆಗೆದುಹಾಕೋದು ಅಂತಂದ್ರೆ ಮೋದಿ ಸರ್ಕಾರದ ಪ್ರಮುಖ ಯೋಜನೆಗಳಾದ ರಾಷ್ಟ್ರೀಯ ಶಿಕ್ಷಣ ನೀತಿ NEP ಮತ್ತು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಸಂಪೂರ್ಣವಾಗಿ ಫೇಲ್ ಆಗಿದೆ ಅಂತ ಒಪ್ಕೊಂಡಂತೆ. ಹಾಗಾಗಿ ಅವರು ರೆಡಿ ಇಲ್ಲ. ಇನ್ನು ನೆಕ್ಸ್ಟ್ ರೀಸನ್, ಜಾತಿ ಮತ್ತು ಪ್ರಾದೇಶಿಕ ಸಮೀಕರಣ. ಧರ್ಮೇಂದ್ರ ಪ್ರಧಾನ್ ಅವರು ಪೂರ್ವ ಭಾರತದ ಬಿಜೆಪಿಯ ಪ್ರಮುಖ ಹಿಂದುಳಿದ ವರ್ಗದ OBC ನಾಯಕ. ಸೊ ಒಡಿಶಾ ಮತ್ತು ಬಿಹಾರದಲ್ಲಿ ಯಾದವೇತರ OBC ಮತಗಳನ್ನ ಬಿಜೆಪಿಗೆ ಕ್ರೋಢೀಕರಿಸುವಲ್ಲಿ ಈತ ಅತ್ಯಗತ್ಯ. ಇನ್ನು ಫೈನಲ್ ರೀಸನ್, ಬೀದಿ ಹೋರಾಟಕ್ಕೆ ಬಗ್ಗದೇ ಇರೋದು. ಬೀದಿಗಿಳಿದು ಪ್ರತಿಭಟನೆ ಮಾಡೋದ್ರಿಂದ ಸಚಿವ ಸಂಪುಟದ ನಿರ್ಧಾರಗಳನ್ನು ಬದಲಾಯಿಸಬಹುದು ಎಂಬ ಸಂದೇಶ ರವಾನೆ ಆಗಬಾರ್ದು ಅನ್ನೋದು ಸರ್ಕಾರದ ಸ್ಪಷ್ಟ ನಿಲುವು. ಸೊ ಇದಿಷ್ಟು ಕಾರಣಗಳಿಗೆ ಬಿಜೆಪಿ ರಾಜೀನಾಮೆಯನ್ನ ಕೊಡಿಸೋದು ಇಲ್ಲ ಅಥವಾ ರಾಜೀನಾಮೆಯನ್ನು ಅಂಗೀಕರಿಸೋದು ಇಲ್ಲ, ಆತನನ್ನು ವಜಾನೂ ಮಾಡೋದಿಲ್ಲ. ಆದರೆ ಪ್ರಜಾಪ್ರಭುತ್ವದ ನಿಜವಾದ ಶಕ್ತಿ ಇರೋದು ನೈತಿಕತೆಯಲ್ಲಿ. 1982 ಬ್ರಿಟನ್ನಲ್ಲಿ ಅರ್ಜೆಂಟೈನಾ ದೇಶ ಫಾಕ್ಲ್ಯಾಂಡ್ ದ್ವೀಪಗಳನ್ನು ವಶಪಡಿಸಿಕೊಂಡಾಗ ಕೇವಲ 3 ದಿನಗಳಲ್ಲಿ ಬ್ರಿಟನ್ ವಿದೇಶಾಂಗ ಕಾರ್ಯದರ್ಶಿ ಲಾರ್ಡ್ ಗ್ಯಾರಿಂಗ್ಟನ್ ರಾಜೀನಾಮೆ ಕೊಟ್ಟರು. ಪ್ರಧಾನಿ ಮಾರ್ಗರೆಟ್ ಥ್ಯಾಚರ್ ತಡೆದ್ರು. ನನ್ನ ಇಲಾಖೆಯ ಅವಧಿಯಲ್ಲಿ ದೇಶಕ್ಕೆ ಹಿನ್ನಡೆಯಾಗಿದೆ, ಅದಕ್ಕೆ ನಾನೇ ಜವಾಬ್ದಾರಿ ಅಂತ ಅಂದ್ರು. ಸೊ ನಂತರದ ತನಿಖೆಯಲ್ಲಿ ಅವರು ನಿರಪರಾಧಿ ಅಂತ ತಿಳಿದು ಬಂದರೂ ಸಹ ಅವರು ನೈತಿಕ ಹೊಣೆಯನ್ನು ಹೊತ್ತಿದ್ರು. ಆದರೆ ಇಂದಿನ ಭಾರತದಲ್ಲಿ ಪ್ರಶ್ನೆ ಎದ್ದಿರೋದು, ಆ ನೈತಿಕತೆಯ ಉದಾಹರಣೆಗಳು ಎಲ್ಲಿ ಹೋದವು? ನ್ಯಾಯಾಲಯಗಳು ಅಪರಾಧವನ್ನು ಕಂಡುಹಿಡಿಯುತ್ತೆ, ಆದರೆ ರಾಜೀನಾಮೆ ಅನ್ನೋದು ಪ್ರಜೆಯ ಮುಂದೆ ನಮ್ಮಿಂದ ತಪ್ಪಾಗಿದೆ ಅಂತ ಒಪ್ಕೊಳ್ಳುವಂಥ ಏಕೈಕ ಮಾದರಿ. ಹಾಲಿ ಸರ್ಕಾರದ ವ್ಯವಸ್ಥೆಯಲ್ಲಿ ವಿವಾದಗಳು ಸಚಿವರಿಗೆ ಸ್ಪೀಡ್ ಬ್ರೇಕರ್ ಇದ್ದಂತೆ, ಸಚಿವ ಸ್ಥಾನವನ್ನು ತಡೆಯೋ ಗೋಡೆ ಅಲ್ವೇ ಅಲ್ಲ ಅದು. ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ನೋಡಿದ ಈ ದೇಶದಲ್ಲಿ ಇಷ್ಟಾದರೂ ನಿರೀಕ್ಷಿಸೋ ತಪ್ಪ? ನೈತಿಕತೆಯ ಯಾವುದೇ ಮಾನದಂಡವಿಲ್ಲದ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂಥ ಈ ರಾಜಕೀಯ ವ್ಯವಸ್ಥೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೈತಿಕ ಆಧಾರದ ಮೇಲೆ ರಾಜೀನಾಮೆಗಳು ಭಾರತದಲ್ಲಿ ಶಾಶ್ವತವಾಗಿ ಕೊನೆಗೊಂಡಿವ್ಯಾ? ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.